ನಮಸ್ತೆ ಫ್ರೆಂಡ್ಸ್, ಈ ದಿನ ನಾವು ಶರವಣ ಭವ ವ್ರತನ ಹೇಗೆ ಮಾಡೋದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಶರವಣ ಭವ ವ್ರತನ ಯಾತಕ್ಕೋಸ್ಕರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಡೀಟೇಲ್ಸ್ ಹೇಳಿದ್ದೆ. ಅದನ್ನೇ ಇವಾಗ ಪ್ರಾಕ್ಟಿಕಲ್ ಆಗಿ ನಾನು ಈ ದಿನದ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ, ಸರಳವಾಗಿ ಹೇಗೆ ಮಾಡ್ಕೋಬೋದು ಅಂತ. ಅದಕ್ಕೆ ಮೊದಲು ಇನ್ನೊಂದು ಸರಿ ನೀವು ಕ್ಲಾರಿಟಿ ತೊಗೊಳ್ಳಿ. ಈ ಶರವಣ ಭವನ ಕುಜದೋಷ, ರಾಹುದೋಷ, ನಾಗದೋಷ ಇದ್ದಾಗ ಜಾತಕದಲ್ಲಿ ಅವ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ನಾಗಾರಾಧನೆ, ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅಂಥ ಸಮಯದಲ್ಲಿ ಅದಕ್ಕೆ ಮುಂಚಿತವಾಗಿ ಮನೆಯಲ್ಲಿ ನೀವು 24 ದಿವಸ ಈ ವ್ರತನ ಮಾಡಿ ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬಂದಾಗ ಆ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಮಾಡೋ ಅಂಥ ಶರವಣ ಭವ ವ್ರತ ಇದು ಒಂದು ಮಂಡಲ ಹಾಕಿ 6 ದೀಪಗಳನ್ನ ಹಚ್ಚಿ ಮಧ್ಯದಲ್ಲಿ ಸುಬ್ರಹ್ಮಣ್ಯನ ವೇಲು ಇಟ್ಟು ಆ ಮಂತ್ರನ ಹೇಳಿ ಕವಚಗಳನ್ನ ಹೇಳಿ ಪೂಜೆ ಮಾಡ್ತಕ್ಕಂಥದ್ದು. ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮ್ಗೆ, ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಪೂಜೆ ಮಾಡ್ತಕ್ಕಂಥದ್ದು ಬೆಳಿಗ್ಗೆನಾದರೂ ಮಾಡ್ಬೋದು ಅಥವಾ ಸಂಜೆನಾದರೂ ಮಾಡ್ಬೋದು. ಬೆಳಿಗ್ಗೆ ಮಾಡೋವಂಥವ್ರು ಬೆಳಿಗ್ಗೆನೇ ಮಾಡ್ಕೊಂಡು ಬರಬೇಕು, ಸಂಜೆ ವ್ರತ ಹಿಡಿದ್ರೆ ಸಂಜೆನೇ ಮಾಡ್ಕೊಂಡು ಬರಬೇಕು. ಆ ಥರ ವ್ರತ ಇದು ಸರಳವಾಗಿ ಸಿಂಪಲಾಗಿ ಹೇಳ್ತೀನಿ. ಯಾರಾದರೂ ಮೊದಲನೇ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬಂದು ಆಮೇಲೆ ಈ ವಿಡಿಯೋ ನೋಡಿ. ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ನೀವು ಪೂರ್ತಿಯಾಗಿ ನೋಡಿ. ಯಾಕೆ ಅಂದರೆ ನಾವು ಮಧ್ಯದಲ್ಲಿ ಏನೇನು ಹೇಳ್ತಾ ಇರ್ತೀವಿ ಅದು ನಿಮಗೆ ಅರ್ಥ ಆಗೋದಿಲ್ಲ. ಪೂರ್ತಿಯಾಗಿ ನೋಡಿದ್ರೆ ಕ್ಲೀನಾಗಿ ಎಲ್ಲ ಅರ್ಥ ಆಗುತ್ತೆ. ಒಂದು ಸರಿ ನೀವು ಪೂರ್ತಿಯಾಗಿ ನೋಡಿಕೊಂಡ್ರೆ ನಿಮ್ಗೆ ಹೇಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ, ನೀವು ಮಾಡ್ಕೋಬೋದು ಆವಾಗ ಮನೆಯಲ್ಲೇ. ಇದು ತುಂಬ ಪವರ್ಫುಲ್ ಆಗಿರೋಂಥ ವ್ರತನೇ ಇದು. ಹೇಗೆ ಅಂತಂದರೆ ಈ ವ್ರತ ಮಾಡೋದ್ರಿಂದ ಎಲ್ಲದಕ್ಕೂ ನಮಗೆ ಆರೋಗ್ಯಕ್ಕೆ ಹಾಗೂ ಈ ದೋಷಗಳು ಪರಿಹಾರ ಮಾಡೋದಕ್ಕೆ ನಮಗೆ ಸುಬ್ರಹ್ಮಣ್ಯನ ಆರಾಧನೆನೇ ಮಾಡಬೇಕು. ಇದು ಮೇಯ್ನಾಗಿ ಸುಬ್ರಹ್ಮಣ್ಯನಿಗೋಸ್ಕರನೇ ಮಾಡೋ ಅಂಥ ಆರಾಧನೆ. ಅದಕ್ಕೋಸ್ಕರ ಈ ಶರವಣ ಭವ ವ್ರತ ಮಂಡಲ ಹಾಕಿ ಮಾಡೋ ಅಂಥದ್ದು. ಇವಾಗ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ನೋಡ್ಕೊಂಬರೋಣ ಬನ್ನಿ.